ಚಾರ್ಮಾಡಿ ಘಾಟ್ ವಾಹನ ಸವಾರರೇ ಎಚ್ಚರ ಎಚ್ಚರ ಲಾರಿಯನ್ನ ಅಡ್ಡಗಟ್ಟಿ ದರೋಡೆಕೋರರು ದರೋಡೆ ಮಾಡಿರುವಂತಹ ಘಟನೆ ನಡೆದಿದೆ. ಚಾರ್ಮಾಡಿ ಘಾಟ್ ವಾಹನ ಸವಾರರೇ ಎಚ್ಚರ ಎಚ್ಚರ ಚಾರ್ಮಾಡಿ ಘಾಟ್ನಲ್ಲಿ ಲಾರಿಯನ್ನ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ದರೋಡೆಯನ್ನ ಎಸಗಲಾಗಿದ್ದು, ಮೀನು ಲಾರಿಯನ್ನ ತಡೆಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರೆ ಖದೀಮರು. 1,61,000 ಹಣ ದೋಚಿ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಚಾರ್ಮಾಡಿ ಘಾಟ್ನಲ್ಲಿ ನಡೆದಿದ್ದು, ಬಣಕಲ್ ಪೊಲೀಸ್ ಠಾಣೆಗೆ ಲಾರಿ ಚಾಲಕ ಸಲಾಂ ದೂರನ್ನು ಕೂಡ ದಾಖಲಿಸಿದ್ದಾರೆ. ಮೀನು ಲಾರಿಯನ್ನ ತಡೆಗಟ್ಟಿ ಗಾಜು ಒಡೆದು ದರೋಡೆಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. ಯಾರು ದರೋಡೆಕೋರರು, ಯಾವಾಗಾಗಿದ್ದು ಘಟನೆ? ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ರಸ್ತೆ ಅಂದ್ರೆ ಅದು ಒಂದು ಬದುಕಿನ ಮಾರ್ಗನೇ ಆಗಿರುವಂತದ್ದು. ಯಾಕೆಂತಂದ್ರೆ ಈ ಮಾರ್ಗದಲ್ಲಿ ನಿತ್ಯ ಉಡುಪಿ ಮತ್ತೆ ಮಂಗಳೂರಿಗೆ 10 ಆಂಬುಲೆನ್ಸ್ಗಳು ಕೂಡ ಹೋಗುವಂತದ್ದು, ಮತ್ತೆ ಹಣ್ಣು ತರಕಾರಿಯ ವಾಹನಗಳು ಕೂಡ ನಿತ್ಯ ಈ ಮಾರ್ಗದಲ್ಲಿ ಓಡಾಡುವಂತದ್ದು. ಹಾಗಾಗಿ ಈ ಮಾರ್ಗ ಲಕ್ಷಾಂತರ ಜನರಿಗೆ ಬದುಕಿನ ಮಾರ್ಗ ಆಗಿರುವಂತದ್ದು. ಆದ್ರೆ ಈ ಮಾರ್ಗದಲ್ಲಿ ಇಷ್ಟು ವರ್ಷಗಳ ಕಾಲ ಯಾವತ್ತೂ ಕೂಡ ಈ ರೀತಿಯಾದ ಒಂದು ಪ್ರಕರಣ ನಡೆದಿರಲಿಲ್ಲ. ಆದ್ರೆ ಕಳೆದ ರಾತ್ರಿ ಎರಡು ಬೈಕ್ ನಲ್ಲಿ ಬಂದಂತ ಸುಮಾರು 4 ಜನ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದಂತ ಮೀನು ಲಾರಿಯನ್ನ ಅಡ್ಡಗಟ್ಟಿ ಅದರಲ್ಲಿ ಕಂಡಕ್ಟರ್ ಕೂಡ ಇರಲಿಲ್ಲ, ಚಾಲಕ ಒಬ್ಬನೇ ಇದ್ದಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಆತನ ಮೇಲೆ ಹಲ್ಲೆ ಮಾಡಿ ಆತ ಗಾಡಿ ನಿಲ್ಲಿಸಲೇ ಇದ್ದಂತ ಸಂದರ್ಭದಲ್ಲಿ ಆತನ ಲಾರಿಯ ಗಾಜನ್ನು ಸಹ ಹೊಡೆದು ಆತನನ್ನ ಹೊರಗಡೆ ಹೇಳ್ಕೊಂಡು ಆತನ ಮೇಲೂ ಹಲ್ಲೆ ಮಾಡಿ ಆತನ ಬಳಿ ಇದ್ದಂತ ಸುಮಾರು 1,61,000 ಹಣವನ್ನು ಸಹ ದೋಚ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿ ಅವ್ರ ಎಸ್ಕೇಪ್ ಆಗಿರುವಂತದ್ದು. ಅಂತಂದ್ರೆ ಬೈಕ್ ನಲ್ಲಿ ಬಂದಿರೋದ್ರಿಂದ ಅವರು ಈಗ ಎಸ್ಕೇಪ್ ಆಗಿರುವಂತದ್ದು. ಅದೇ ಏನ್ ಲಾರಿ ಚಾಲಕ ಸಲಾಂ ಏನಿದ್ದಾನೆ ಆತ ಕೂಡ ಈಗ ಬಣಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವಂತದ್ದು ಒಂದು ಕಡೆ. ಆದ್ರೆ ಈಗ ಸ್ಥಳೀಯರು ಮತ್ತೆ ಇತರೆ ವಾಹನ ಸವಾರರು ಕೂಡ ಪೊಲೀಸರಿಗೆ ಮನವಿ ಮಾಡ್ತಿರೋದು ಅಂತಂದ್ರೆ ಈ ಮಾರ್ಗದಲ್ಲಿ 24 ಗಂಟೆಗಳ ಕಾಲವೂ ಕೂಡ ನಿರಂತರವಾಗಿ ವಾಹನಗಳು ಓಡಾಡ್ತಾ ಇರುತ್ತೆ. ಹಾಗಾಗಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕು. ಯಾಕೆಂತಂದ್ರೆ 24 ಗಂಟೆನೂ ಕೂಡ ವಾಹನಗಳು ಓಡಾಡೋದ್ರಿಂದ ಮತ್ತೆ ಮುಂದೆ ಇವತ್ತು ಸಣ್ಣದಾಗಿ ಒಂದು ದರೋಡೆ ನಡೆದಿದೆ, ಆದ್ರೆ ನಾಳೆ ಕೊಲೆನೂ ಸಹ ನಡೆಯುವಂತ ಸಂದರ್ಭಗಳು ಕೂಡ ಬರ್ಬೋದು. ಹಾಗಾಗಿ ಪೊಲೀಸ್ ಇಲಾಖೆ ಪ್ರವಾಸದಿಂದ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರ ಹಿತದೃಷ್ಟಿಯಿಂದ ಬೆಳಿಗ್ಗೆ ಅಂದ್ರೆ ಹಗಲೊತ್ತು ಮತ್ತೆ ರಾತ್ರಿ ಹೊತ್ತು 2 ಹೊತ್ತು ಕೂಡ ನಿರಂತರವಾಗಿ ಗಸ್ತು ತಿರುಗಬೇಕು ಅಂತಾನೂ ಕೂಡ ಈಗ ಆಗ್ರಹ ಮಾಡಿರುವಂತದ್ದು. ಕಾವ್ಯ.